ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಮಧ್ಯಾಹ್ನದ ಶುಭೋದಯ. 8ನೇ ತರಗತಿಯಲ್ಲಿ ಅದರಲ್ಲೂ ಭೂಗೋಳ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 2ನೇ ಅಧ್ಯಾಯ ಶಿಲಾಗೋಳ. ಯಾವುದು? ಶಿಲಾಗೋಳ ಅಂತಕ್ಕಂಥ ಅಧ್ಯಾಯ. ಈ ಅಧ್ಯಾಯದಲ್ಲಿ ನಾವು ಕಲಿಯಬೇಕಾಗಿರ್ತಕ್ಕಂತಹ ಅಂಶಗಳು ಅಂತಂದರೆ ಮುಖ್ಯವಾಗಿ ಶಿಲಾಗೋಳದಲ್ಲಿ ಬರ್ತಕ್ಕಂತಹ ಅರ್ಥ, ಅದರ ರಚನೆ ಮತ್ತು ಪ್ರಾಮುಖ್ಯತೆ, ಶಿಲಾಗೋಳದ ಪ್ರಾಮುಖ್ಯತೆ ಹಾಗೂ ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ, ಶಿಲೆಗಳು, ಅವುಗಳ ಉತ್ಪತ್ತಿ ಮತ್ತು ಅವುಗಳ ವಿಧಗಳು, ಅವುಗಳ ಪ್ರಮುಖ ಪ್ರಕಾರಗಳ ಬಗ್ಗೆ ಪರಿಚಯ ಆಗಿರಬಹುದು. ಹಾಗೂ ಭೂ ನಗ್ನೀಕರಣ ಅಂತ ಏನು ಕರಿತೀವಲ್ಲ, ಅಥವಾ ಭೂ ಚಿಪ್ಪಿನ ಶಕ್ತಿಗಳು ಯಾವ್ಯಾವ ರೀತಿ ಆಗುತ್ತೆ, ಉದಾಹರಣೆ ಜ್ವಾಲಾಮುಖಿಗಳಾಗಿರ್ಬೋದು, ಆ ಜ್ವಾಲಾಮುಖಿಯ ವಿಧಗಳು ಆಗಿರ್ಬೋದು, ಭೂಕಂಪನಗಳಾಗಿರ್ಬೋದು, ಆ ಭೂಕಂಪನಗಳ ಚಲನೆ ಹೇಗಾಗುತ್ತೆ ಮತ್ತು ಎಲ್ಲೆಲ್ಲಿ ಭೂಕಂಪ ಉಂಟಾಗಲಿಕ್ಕೆ ಏನೇನು ಕಾರಣಗಳಾಗಿದ್ದಾವೆ ಅವುಗಳು ಮತ್ತು ಭೂಕಂಪನದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳಾಗಿರ್ಬೋದು, ಮತ್ತು ಬಾಹ್ಯ ಶಕ್ತಿಗಳಿಂದ ಯಾವ ರೀತಿ ಭೂಮಿಯ ಶೀತಲೀಕರಣ ಪ್ರಕ್ರಿಯೆಗಳು ನಡೀತದೆ, ಭೌತಿಕ ಶೀತಲೀಕರಣ ಆಗಿರ್ಬೋದು, ರಾಸಾಯನಿಕ ಆಗಿರ್ಬೋದು, ಆಮ್ಲಜನಕ ಆಗಿರ್ಬೋದು, ಇಂಗಾಲದ ಆಗಿರ್ಬೋದು, ಇವು. ಮತ್ತು ಭೂ ನಗ್ನೀಕರಣ ಅಂದರೆ ಭೂಮಿಯ ಮೇಲ್ಪದರು ಸವಕಲುಗಳು ಆಗ್ತಕ್ಕಂಥದ್ದು ಅದು. ಮತ್ತು ಪರ್ವತ ಗುಡ್ಡಗಳ ಸವಕಲುಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ, ಮತ್ತು ಸಮುದ್ರದ ಅಲೆಗಳಿಂದ ಭೂ ನಗ್ನೀಕರಣ ಹೆಂಗಾಗುತ್ತೆ, ಭೂಖಂಡದ ಮೇಲ್ಸ್ತರಗಳು ಯಾವ ರೀತಿ ಹಿಮನದಿಗಳಿಂದ ಕೊಚ್ಚಿಕೊಂಡು ಅವು ಪರಿವರ್ತನೆ ಆಗ್ತದೆ ಅನ್ನೋದನ್ನ ಈ ಅಧ್ಯಾಯದಲ್ಲಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತದೆ. ಅಂದರೆ ಭೂಮಿಯ ಅಂತರ್ಜನಿಕ ಶಕ್ತಿಗಳು, ಅವು ಜ್ವಾಲಾಮುಖಿ ಆಗಿರ್ಬೋದು, ಭೂಕಂಪಗಳಾಗಿರ್ಬೋದು, ಮತ್ತು ಬಾಹ್ಯ ಶಕ್ತಿಗಳಾದಂತಹ ಉಷ್ಣಾಂಶ, ವಾಯುಗುಣ, ಮಾರುತ, ಮಳೆ ಮತ್ತು ನದಿ ಸಾಗರಗಳ ಅರಿವು, ಇವುಗಳ ಮಹತ್ವವನ್ನು ಈ ಅಧ್ಯಾಯದಲ್ಲಿ ತಿಳಿಯುತ್ತೆ. ಮುಖ್ಯವಾಗಿ ಇವತ್ತು ನಾವು ಶಿಲಾಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ಏನು ತಿಳ್ಕೊಬೋದು ಅಂದರೆ, ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವೇ ಶಿಲಾಗೋಳ. ಭೂಮಿಯ ಅತ್ಯಂತ ಮೇಲ್ಭಾಗದ ಪದರ ನಾವೇನಾದ್ರೂ ಶಿಲಾಗೋಳ. ಶಿಲಾಗೋಳ ಅಂತೇಳಿ ಕರೀತಾರೆ. ಹಾಗಾಗಿ ಇದು ಈ ಒಂದು ಘನ ಪದರ ಅಂದರೆ ಗಟ್ಟಿ. ಹಾಗಾಗಿ ಈ ಪದರ ಭೂಖಂಡದಲ್ಲಿ ಅಥವಾ ಭೂಮಿಯ ಆಕಾರದಲ್ಲಿ ಅತ್ಯಂತ ದಪ್ಪ ಆಗಿದ್ದು, ಸಾಗರದ ತಳಭಾಗದಲ್ಲಿ ಸ್ವಲ್ಪ ತೆಳುವಾಗಿರ್ತಕ್ಕಂಥ ನೋಡ್ತೀವಿ. ಇನ್ನು ಶಿಲಾಗೋಳ ಇದು ವಿವಿಧ ರೀತಿಯಲ್ಲಿ ರಚನೆ ಆಗಿದೆ. ಶಿಲೆ, ಖನಿಜ, ಮಣ್ಣು. ಶಿಲೆ ಅಂದರೆ ಗಟ್ಟಿ ಪದಾರ್ಥ, ಗೊತ್ತಾಯ್ತಾ? ಖನಿಜ, ಮಣ್ಣು ಮುಂತಾದವುಗಳಿಂದ ಇದು ರಚನೆಯಾಗಿದ್ದು, ವಾಯುಗೋಳ ಮತ್ತು ಜಲಗೋಳಕ್ಕಿಂತ ಈ ಶಿಲಾಗೋಳ ಅತ್ಯಂತ ಘನ ಪದಾರ್ಥಗಳಿಂದ ಕೂಡಿದೆ. ಮತ್ತೆ ಈ ಪದರದ ಮೇಲೆ ಅಂದರೆ ಯಾವ ಪದರ? ಶಿಲಾಗೋಳದ ಪದರದ ಮೇಲೆ ವಾಯುಗೋಳ ಮತ್ತು ಜಲಗೋಳದ ಪದರಗಳು, ಜೀವಿಗಳು ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆಮೇಲೆ ಭೂಖಂಡಗಳು ಶಿಲಾಗೋಳದ ಭಾಗಗಳಾಗಿವೆ. ಶಿಲಾಗೋಳದ ಭಾಗಗಳಾಗಿದ್ದು ಇಲ್ಲಿ ವಿವಿಧ ರೀತಿಯ ಭೂ ಸ್ವರೂಪಗಳಿಂದ ಕೂಡಿರ್ತಕ್ಕಂತಹ ಪರ್ವತ, ಮೈದಾನ, ಕಣಿವೆ, ಪರ್ವತ, ಮೈದಾನ, ಬೆಟ್ಟ, ಗುಡ್ಡ, ಕಣಿವೆಗಳು ಇತ್ಯಾದಿಗಳನ್ನ ನಾವು ಶಿಲಾಗೋಳದಲ್ಲಿ ಕರಿತೀವಿ. ಪರ್ವತ, ಮೈದಾನ, ಬೆಟ್ಟ, ಗುಡ್ಡ, ಮೈದಾನ, ಬೆಟ್ಟ ಗುಡ್ಡಗಳು ಇತ್ಯಾದಿಗಳನ್ನು ನಾವು ಈ ಶಿಲಾಗೋಳದಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಈ ಶಿಲಾಗೋಳ ಅಂತಕ್ಕಂಥದ್ದು ಭೂಮಿಯ ಅತ್ಯಂತ ಮೇಲ್ಭಾಗದ ಘನ ಪದರ ಅಂತ ಕರಿತೀವಿ. ಘನ ಗಟ್ಟಿ ಅಂತ ಹೇಳಿದ್ರೆ ಶಿಲೆ, ಖನಿಜ, ಮಣ್ಣಿನ ಸ್ವರೂಪವನ್ನ ಈ ಶಿಲಾಗೋಳ ಹೊಂದಿದೆ. ಅರ್ಥಾಯ್ತಾ? ಹಾಗಾಗಿ ಈ ಒಂದು ಶಿಲಾಗೋಳ ಅಂತಕ್ಕಂಥದ್ದು ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವಾಗಿರೋದ್ರಿಂದ ಇದು ಪರ್ವತ, ಪ್ರಸ್ಥಭೂಮಿ, ಮೈದಾನ, ಗುಡ್ಡ ಪ್ರದೇಶಗಳನ್ನು, ವಿಶಾಲವಾದಂಥ ಮೈದಾನ ಪ್ರದೇಶಗಳನ್ನು ಇದು ಒಳಗೊಂಡಿದೆ.
ಇನ್ನು ಇದರ ಅಂತರಾಳದ ರಚನೆಯ ಸಂಯೋಜನೆ ಹೇಗಿದೆ? ಅಂತರಾಳ ಭೂಮಿಯ ಒಳಭಾಗ ನೋಡಿ. ಪೃಥ್ವಿಯ ಮೇಲಿರ್ತಕ್ಕಂತಹ ಈ ಭೂಮಿ ಅಂತಕ್ಕಂಥ ಒಂದು ಗ್ರಹ 4.6 ದಶಲಕ್ಷ ಕೋಟಿ ವರ್ಷಗಳಿಗಿಂತ ಹಳೆಯದಾಗಿದ್ದು, 5,000 ಕೋಟಿ ವರ್ಷಗಳಿಗಿಂತ ಹಳೆಯದಾಗಿದ್ದು, ಈಗಲೂ ಅದರಲ್ಲಿ ನಾವು ಬದಲಾವಣೆಯ ಕಾರ್ಯಾಚರಣೆಯನ್ನ ಮಾಡ್ತಿರ್ತಕ್ಕಂಥ. ಅಂದ್ರೆ ಈ ಬದಲಾವಣೆಯನ್ನ ಮಾನವ ಅರ್ಥ ಮಾಡಿಕೊಳ್ಳಲು ಮತ್ತು ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಅವನು ಮೊದಲಿನಿಂದಲೂ ಕೂಡ ಇಲ್ಲಿಯವರೆಗೂ ಪ್ರಯತ್ನ ಮಾಡ್ಕೊಂಡು ಬಂದಿರ್ತಾರೆ ನೋಡ್ತಾರೆ. ಹಲವು ವರ್ಷಗಳ ಅಧ್ಯಯನ ಮತ್ತು ಸಂಶೋಧನೆಯ ಮಾಡಿದ್ದರ ಪ್ರತಿಫಲವಾಗಿ ಭೂಮಿಯು 10 ರಿಂದ 12 ಕಿಲೋಮೀಟರ್ ಒಳಗಿನ ವಸ್ತುಗಳ ಬಗ್ಗೆ ಮಾಹಿತಿ ನಮಗೆ ಪಡೆಯಲಿಕ್ಕೆ ಸಾಧ್ಯವಾಗಿದೆ. ಆದರೆ 12 ಕಿಲೋಮೀಟರ್ಗಿಂತ ಇನ್ನೂ ಹೆಚ್ಚು ಆಳ ಹೋದಂತೆಲ್ಲ ಉಷ್ಣಾಂಶ ಏನಾಗುತ್ತೆ, ಅಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುವುದಿಲ್ಲ. ಅಂದರೆ ಪ್ರತಿ 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ, 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಧಿಕ ಆಗುವುದರ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ ಭೂಗರ್ಭದಲ್ಲಿ. ಹಾಗಾಗಿ ಈ ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲಿಕ್ಕೆ ಮಾನವ ಪರೋಕ್ಷವಾಗಿ ಅವನು ಅನೇಕ ಮೂಲಗಳನ್ನು ಅವಲಂಬಿಸಿದ. ಯಾವುದು? ಭೂಕಂಪನದ ಅಲೆಗಳಾಗಿರಬಹುದು, ಜ್ವಾಲಾಮುಖಿಯ ವಸ್ತುಗಳಾಗಿರ್ಬೋದು. ಅಂದರೆ ಭೂಮಿ ಅಂತಕ್ಕಂಥದ್ದು ಭೂಕಂಪ ಆದಾಗ ಯಾವ ರೀತಿ ಕುಸಿತತೆ ಅಥವಾ ಅದು ವಿನಾಶ ಆಗುತ್ತೆ, ಭೂಮಿಯ ಒಳಗಡೆ ಇರತಕ್ಕಂತಹ ಲಾವಾರಸ ಆಗಿರ್ಬೋದು ಅಥವಾ ಮ್ಯಾಗ್ಮಾ ಆಗಿರ್ಬೋದು ಅಥವಾ ಶಿಲಾಪಾಕ ಆಗಿರ್ಬೋದು, ಉಕ್ಕಿ ಹರಿದಾಗ ಏನೇನು ಪರಿವರ್ತನೆ ಆಗ್ತದೆ ಅದರ ಮೇಲೆ, ಅಥವಾ ಜ್ವಾಲಾಮುಖಿಗಳು ಇದಕ್ಕಿದ್ದ ಹಾಗೆ ಅಗ್ನಿ ಜ್ವಾಲೆಗಳು ಸ್ಫೋಟ ಆದಾಗ ಅದರಿಂದ ಉತ್ಪತ್ತಿ ಆಗ್ತದೆ ಕಿಟ್ಟ, ಅದರ ಪರಿಣಾಮಗಳನ್ನು ಈ ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಹಾಗೆ ಭೂಮಿಯ ಅಂತರಾಳ ವಿವಿಧ ಬಗೆಯ ವಸ್ತುಗಳನ್ನು ವಿವಿಧ ರೂಪಗಳಲ್ಲಿ ಅದು ಕೊಡ್ತಕ್ಕಂಥದ್ದು ನೋಡ್ತೀವಿ. ಅವುಗಳ ಆಧಾರದ ಮೇಲೆ ಮುಖ್ಯವಾಗಿ ಭೂಮಿ 3 ಪದರಗಳನ್ನು ಹೊಂದಿದೆ. ಭೂಮಿಯ ಅಂತರಾಳದಲ್ಲಿ 3 ಪದರಗಳಿವೆ. ಮೊದಲನೇದು ಭೂಚಿಪ್ಪು ಅಂತ, ಎರಡನೇದು ಮ್ಯಾಂಟಲ್ ಅಂತ ಕರೀತಾರೆ, ಮೂರನೇದು ಕೇಂದ್ರ ಭಾಗ, ಭೂ ಕೇಂದ್ರ ಭಾಗ ಅಂತ ಕರೀತಾರೆ. ಮೊದಲನೇ ಭೂಚಿಪ್ ಕ್ರಸ್ಟ್, 2 ಮ್ಯಾಂಟಲ್, 3 ಕೇಂದ್ರ ಗೋಳ ಅಥವಾ ಭೂಭಾಗ, ಕೇಂದ್ರ ಗೋಳ. ಕೇಂದ್ರ ಗೋಳ ಅಂತ. ಹಾಗಾದ್ರೆ ಈ ಭೂ ಚಿಪ್ಪು ಅಥವಾ ಕ್ರಸ್ಟ್ ಅಂತಕ್ಕಂಥದ್ದು ಏನೇನು ಒಳಗೊಂಡಿದೆ ಅಂತಂದ್ರೆ, ಅತ್ಯಂತ ಮೇಲ್ಭಾಗದ ಭೂಮಿಯ ಪದರವೇ ಭೂ ಚಿಪ್ಪು. ಅರ್ಥ ಆಯ್ತಾ? ಕ್ರಸ್ಟ್ ಅಂತ ಇಂಗ್ಲಿಷ್. ಹೆಚ್ಚಾಗಿ ಇದು ಸಿಲಿಕಾ, ಅಲ್ಯೂಮಿನಿಯಂ, SI and Al, SI and Al, ಸಿಯಾಲ್, ಸಿಯಾಲ್ ರಾಸಾಯನಿಕ ಸಂಖ್ಯೆ ಸಿಲಿಕಾದ್ದು SI, ಅಲ್ಯೂಮಿನಿಯಂದು Al. ಹಾಗಾಗಿ ಈ ಅಲ್ಯೂಮಿನಿಯಂ, ಸಿಲಿಕಾ ಮತ್ತು ಮೆಗ್ನೀಷಿಯಂಗಳಿಂದ ಇದು ಕೂಡಿದ್ದು ಇದನ್ನು ಶಿಲಾಗೋಳ ಅಂತ ಹೇಳಿ ಕರಿತೀವಿ. ಇದು ಭೂಮಿಯ ಮೇಲ್ಭಾಗದಿಂದ ಸುಮಾರು 60 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ. ಈ ಪದರದ ಮೇಲ್ಭಾಗವು ಹೆಚ್ಚು ಹಗೂರವಾದಂತಹ ವಸ್ತುಗಳಿಂದ ಕೂಡಿದೆ. ಅವುಗಳೇ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಪ್ರಮಾಣ. ಹಾಗಾಗಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಪ್ರಮಾಣ ಈ ಭೂಮಿಯ ಮೇಲ್ಪದರದಲ್ಲಿ ಹೆಚ್ಚಾಗಿರೋದ್ರಿಂದ ಇದನ್ನೇನಂತ ಕರಿತೀವಿ? ಸಿಯಾಲ್. SI ಅಂದ್ರೆ ಸಿಲಿಕಾ, Al ಅಂದ್ರೆ ಅಲ್ಯೂಮಿನಿಯಂ, ಎರಡು ಸೇರಿ ಅಲ್ಲಿ ಸಿಯಾಲ್ ಅಂತ ಕರಿತೀವಿ. ಇದು ಭೂಖಂಡಗಳ ಮೇಲ್ಪದರ ಅಂತಲೂ ಕೂಡ ಇದನ್ನು ಕರಿತೀವಿ. ಇದರ ಕೆಳಭಾಗ ಮತ್ತೆ ಈ ಏನು ಹೇಳಿದ್ರೆ 60 ಕಿಲೋಮೀಟರ್ ಕೆಳಭಾಗಕ್ಕೆ ಹೋದ್ರೆ ಸಿಲಿಕಾ ಮತ್ತು ಮೆಗ್ನೀಷಿಯಂಗಳಿಂದ ಕೂಡಿದೆ. SI Mg, ಅರ್ಥ ಆಯ್ತಾ? ಹಾಗಾಗಿ SI ಅಂಡ್ MA ಮೆಗ್ನೀಷಿಯಂ ಅಂತ. ಅದರ ಕೆಳಭಾಗ ಸಿಲಿಕಾ ಮತ್ತು ಮೆಗ್ನೀಷಿಯಂಗಳಿಂದ ಕೂಡಿರೋದ್ರಿಂದ 60 ಕಿಲೋಮೀಟರ್ ಕೆಳಭಾಗ ಹೋದ್ರೆ ಸಿಲಿಕಾ ಪ್ಲಸ್ ಮೆಗ್ನೀಷಿಯಂ ಸೀಮಾ ವಲಯ, ಇದನ್ನ ಇದನ್ನ ಸೀಮಾ ವಲಯ ಅಂತೇಳಿ ಕರೆದ್ವಿ. ಇದೊಮ್ಮೆ ಮತ್ತೆ ಅದನ್ನ ಸಿಯಾಲನ್ನ ಭೂಖಂಡಗಳ ಮೇಲ್ಪದರ ಅಂತ ಕರೆದ್ವಿ. ಈ ಸೀಮಾ ವಲಯವನ್ನ ಕೆಲವೊಮ್ಮೆ ನಾವಿದ್ವಿ ಸಾಗರೀಯ ಮೇಲ್ಪದರ
ಸಾಗರೀಯ ಮೇಲ್ಪದರ ಅಂತಲೂ ಕೂಡ ಕರೆದಿದ್ದೀವಿ. ಹೀಗೆ ಭೂಮಿಯ ಅಂತರಾಳದಲ್ಲಿ ಭೂಚಿಪ್ಪಿನ ವಲಯದಲ್ಲಿ ಸಿಲಿಕಾನ್, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಹಗುರವಾದಂತಹ ಲೋಹಗಳಿಂದ ಕೂಡಿರತಕ್ಕಂಥ ಘನ ವಲಯವಾಗಿದ್ದು ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರ ಆಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಇನ್ನು ಎರಡನೇದು ಅಂದರೆ ಭೂಚಿಪ್ಪನ ಆದ ನಂತರ ಮ್ಯಾಂಟಲ್ ಅಂತ ಹೇಳ್ತಾರೆ. ಇದು ಭೂಮಿಯ ಅಂತರಾಳದ ಎರಡನೇ ಪ್ರಮುಖ ಪದರವಾಗಿದ್ದು ಇದು ಭೂಮಿಯ ಮೇಲ್ಮೈಯಿಂದ ಸುಮಾರು 2900 ಕಿಲೋಮೀಟರ್ ಆಳ, 60 ಕಿಲೋಮೀಟರ್ ಅಂದರೆ 2900 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ. ಇದರಲ್ಲಿ ಸಿಯಾಲ್ ಅಂಡ್ ಸ್ಕೀಮ್ ಆಫ್ ಎರಡಿದೆ. ಅದರಲ್ಲಿ ಭೂಚಿಪ್ನಲ್ಲಿ ಇದರಲ್ಲಿ 2900 ಕಿಲೋಮೀಟರ್ವರೆಗೆ ಆಳದವರೆಗೆ ವಿಸ್ತರಿಸಿದ ಮ್ಯಾಂಟಲ್ನಲ್ಲಿ ಭಾಗಶಃ ದ್ರವ ಮತ್ತು ಘನ ಸ್ಥಿತಿಯಲ್ಲಿರುವುದರಿಂದ ಇದನ್ನ ಶಿಲಾಪಾಕ ಎಂದು ಕರೆಯುತ್ತೇವೆ. ಅದೇ ಮ್ಯಾಗ್ಮಾ ಅಂತ ಶಿಲಾಪಾಕ ಎಂದು ಕರೀತೀವಿ. ಇನ್ನು ಮ್ಯಾಂಟಲ್ ವಲಯ ಹೆಚ್ಚು ಸಾಂದ್ರತೆಯುಳ್ಳ ಕಠಿಣ ಶಿಲಾವಸ್ತುಗಳಿಂದ ಕೂಡಿದ್ದು ಪ್ರಮುಖ ಖನಿಜಗಳನ್ನು ಇದು ಹೊಂದಿದ್ದು ಅವುಗಳೆಂದರೆ ಮೆಗ್ನೀಷಿಯಂ ಮತ್ತು ಕಬ್ಬಿಣ. ME, ಮೆಗ್ನೀಷಿಯಂ ಮತ್ತು ಕಬ್ಬಿಣ, Fe ಕಬ್ಬಿಣ. ಇಲ್ಲಿರ್ತಕ್ಕಂಥ ಶಿಲಾಪಾಕಕ್ಕೆ ಅಂತ ಕರೆದ್ವಿ ಮ್ಯಾಗ್ಮಾ. ಭೂಮಿಯ ಅಂತರಾಳದ ವಲಯದಲ್ಲಿನ ಶಿಲಾರಸವನ್ನು ನಾವು ಮ್ಯಾಗ್ಮಾ ಅಂತ ಕರಿತೀವಿ. ಮ್ಯಾಗ್ಮಾ ಅಂತೇಳಿ ಕರಿತೀವಿ. ನೋಡುವಾಗ ಮ್ಯಾಂಟಲ್ ವಲಯ ಹೆಚ್ಚು ಸಾಂದ್ರತೆಯುಳ್ಳ ಮತ್ತು ಕಠಿಣ ಶಿಲಾ ವಸ್ತುಗಳಿಂದ ಕೂಡಿದ್ದು ಮೆಗ್ನೀಷಿಯಂ ಮತ್ತು ಕಬ್ಬಿಣ ಇದರಲ್ಲಿದ್ದಾವೆ. ಈ ಮ್ಯಾಂಟಲ್ನಲ್ಲಿ ಮತ್ತೆ ಎರಡು ಪದರಗಳನ್ನು ನೋಡ್ತೀವಿ, ಮತ್ತೆ ಎರಡು ಭಾಗ ಮಾಡ್ತೀವಿ. ಅಂದರೆ ಮ್ಯಾಂಟಲ್ನ ಮೇಲ್ಪದರ ಮತ್ತು ಮ್ಯಾಂಟಲ್ನ ಕೆಳಪದರ. ಮ್ಯಾಂಟಲ್ನ ಮೇಲ್ಪದರವನ್ನು ಎಸ್ಟೆನೋ ಸ್ಪಿಯರ್ ಅಂತ ಕರಿತೀವಿ. ಅದು ಭಾಗಶಃ ದ್ರವ ರೂಪದಲ್ಲಿದೆ. ಇನ್ನು ಮ್ಯಾಂಟಲ್ನ ಕೆಳಭಾಗವನ್ನ ಮೀಸೋಸ್ಪಿಯರ್ ಅಂತ ಕರಿತೀವಿ. ಇದು ಘನ ರೂಪದಲ್ಲಿದೆ. ಮತ್ತೆ ಈ ಮ್ಯಾಂಟಲ್ನಲ್ಲಿ ಎರಡು, ಒಂದು ಮ್ಯಾಂಟಲ್ನ ಮೇಲ್ಪದರ, ಇದು ದ್ರವ ರೂಪದಲ್ಲಿದೆ. ದ್ರವ ರೂಪ ಎಸ್ಟೆನೋಸ್ಪಿಯರ್. ಇದು ಮ್ಯಾಂಟಲ್ನ ಕೆಳಪದರ ಘನ ರೂಪದಲ್ಲಿ. ಇದನ್ನ ಮೀಸೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಹೀಗೆ ಭೂಚಿಪ್ಪು ಮತ್ತು ಮ್ಯಾಂಟಲ್ ಇವೆರಡೂ ಸಂಧಿಸುವ ಒಂದು ವಲಯವನ್ನ ಸೀಮಾ ವಲಯ, SI and MA, SI ಮತ್ತೆ MA. ಸೀಮಾ ವಲಯವನ್ನ ನಾವು ಮೊಹರೋವಿಜಿಕ್ ಅಥವಾ ಮೋಹೋ ವಲಯ ಎಂದು ಕರೆಯುತ್ತೇವೆ. ಅದೇ ರೀತಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನ ಈ ಬೇರ್ಪಡಿಸತಕ್ಕಂತಹ ಗಡಿಯನ್ನ ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿಂದ ಮೇಲೆ ಅಥವಾ ಕೆಳಗೆ ಶಿಲೆಗಳು ವಿವಿಧ ರಾಸಾಯನಿಕ ಸಂಯೋಜನೆಗಳಿಂದ ಏನಾಗಿದ್ದಾವೆ, ರಚನೆಯಾಗಿದ್ದಾವೆ. ಇದನ್ನು ಗಟ್ಟಿ ಪದಾರ್ಥ ಅಥವಾ ಇಲ್ಲಿ ಹೆಚ್ಚಿನದಾಗಿ ದ್ರವ ಪದಾರ್ಥಗಳನ್ನು ಶಿಲಾಪಾಕ ಮೇಕೆ ಅದು ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಶಿಲಾರಸ ಮ್ಯಾಗ್ಮಾ. ಇನ್ನ ಮೂರನೇದಂತಂದ್ರೆ ಕೇಂದ್ರಗೋಳ ಅಂತ ಕರೀತಾರೆ. ಮೂರನೇದು ಯಾವುದರಲ್ಲಿ? ಭೂಮಿಯ ಅಂತರಾಳದ ಮೂರು ಪದರಗಳಲ್ಲಿ ಮೊದಲನೇದು ಭೂಚಿಪ್ಪು, ಎರಡನೇದು ಮ್ಯಾಂಟಲ್ಲು, ಇನ್ನೊಂದು ಮೂರನೇದು ಕೇಂದ್ರಗೋಳ ಅಥವಾ ಭೂತಿರುಳು ಅಂತ ಕರೀತಾರೆ. ಭೂತಿರುಳು ಅಂತೇಳಿ ಕರಿತೀವಿ. ಇದರಲ್ಲಿ ಏನಿದೆ ಅಂತಂದ್ರೆ ಅದು ಭೂಮಿಯ ಅಂತರಾಳದ ಅತ್ಯಂತ ಕೆಳಭಾಗ ಅಥವಾ ಒಳಭಾಗ. ಇದು ಭೂಮಿಯ ಮೇಲ್ಮೈನಿಂದ ಸುಮಾರು 6371 ಕಿಲೋಮೀಟರ್ ಆಳದಲ್ಲಿ, 6371 ಕಿಲೋಮೀಟರ್ ಆಳದಲ್ಲಿ. ಇನ್ನು ಕೇಂದ್ರಗೋಳ ಇದು ಪ್ರಧಾನವಾಗಿ ಇದರಲ್ಲಿ ನಿಕ್ಕಲ್ ಮತ್ತೆ ಕಬ್ಬಿಣ, Ni ಮತ್ತೆ Fe
ಎರಡೂ ಕೂಡ ಕೂಡಿರೋದ್ರಿಂದ ಈ ಕೇಂದ್ರ ವಲಯವನ್ನು ನಾವು ಸಾಂಕೇತಿಕವಾಗಿ NIFE ನಿಫೆ ಅಂತ ಹೇಳ್ತೇವೆ. ನಿಫೆ ಅಂತ ಹೇಳ್ತೇವೆ. ಹಾಗಾಗಿ ಈ ನಿಫೆ ವಲಯವನ್ನ ಮತ್ತೆ ಎರಡು ವಲಯಗಳಾಗಿ ವಿಭಾಗ ಮಾಡ್ತೀವಿ. ಹೊರ ಕೇಂದ್ರ ಗೋಳ ಮತ್ತು ಒಳ ಕೇಂದ್ರ ಗೋಳ. ಹೊರ ಕೇಂದ್ರ ಗೋಳ ಅರೆದ್ರವ ಸ್ಥಿತಿ ರೂಪದಲ್ಲಿದೆ. ಒಳ ಕೇಂದ್ರ ಗೋಳ ಇದು ಘನ ರೂಪದಲ್ಲಿದೆ. ಮತ್ತೆ ಎರಡು ಭಾಗ ಮಾಡ್ತೀವಿ. ಒಂದು ಒಳ ಕೇಂದ್ರ ಗೋಳ, ಹೊರ ಕೇಂದ್ರ ಗೋಳ. ಒಳ ಕೇಂದ್ರ ಗೋಳ ಇದು ಅರೆದ್ರವ ಸ್ಥಿತಿಯಲ್ಲಿದೆ. ಇದು ಘನ ದ್ರವ ಸ್ಥಿತಿ, ಘನ ರೂಪದಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹೀಗೆ ಈ ಭೂಮಿ ಅಂತಕ್ಕಂಥ ಅಂತರಾಳದಲ್ಲಿನ ಮೂರು ಭಾಗಗಳಿದಾವಲ್ಲ, ಇವು ಯಾವ್ಯಾವು? ಭೂಚಿಪ್ಪು, ಮ್ಯಾಂಟಲ್, ಕೇಂದ್ರ ಘನಗೋಳ ಅಂತಕ್ಕಂಥದ್ದು. ಅಂದ್ರೆ ಭೂತಿರುಳು ಪ್ರಧಾನವಾದಂತಹ ಈ ಅಂಶಗಳು ಅಂತ ತಿಳ್ಕೊಂಡ್ವಿ. ಅರ್ಥ ಆಗಿಲ್ಲ ಮಕ್ಕಳೇ? ಇದಿಷ್ಟು ಶಿಲಾಗೋಳ ಏನು ಅದರ ಅರ್ಥ, ಪ್ರಾಮುಖ್ಯತೆ. ಆ ಭೂಮಿಯ ಅಂತರಾಳದಂತಹ ರಚನೆಯ ಸಂಯೋಜನೆಯಲ್ಲಿ ಮೂರು ಭಾಗಗಳನ್ನು ಹೇಳಿದ್ವಿ: ಭೂಚಿಪ್ಪು, ಮ್ಯಾಂಟಲ್, ಕೇಂದ್ರಗೋಳ ಮತ್ತು ಅದರ ಪ್ರತ್ಯೇಕ ಭಾಗಗಳನ್ನು ಚರ್ಚೆ ಮಾಡಿದ್ವಿ. ಹಾಗಾದ್ರೆ ಭೂಮಿ ಅತ್ಯಂತ ಮೇಲ್ಭಾಗದ ಅದರ ಶಿಲಾಗೋಳ ಆಗಿರೋದ್ರಿಂದ ಈ ಶಿಲೆಗಳು ಯಾವ್ಯಾವಿದಾವೆ? ಆ ಶಿಲೆ ಅಂತಂದ್ರೆ ಗೊತ್ತಿದೆ, ಗಟ್ಟಿ ಪದಾರ್ಥ, ಖನಿಜ, ಮಣ್ಣು, ಶಿಲೆ ಇವು ಒಳಗೊಂಡಿರತಕ್ಕಂತಹ ಶಿಲೆ. ಇದರಲ್ಲಿ ಅನೇಕ ರೀತಿಯ ಪ್ರಕಾರಗಳನ್ನು ನಾವು ನೋಡ್ತೀವಿ. ಅವು ಯಾವ್ಯಾವ ಓದಿರುವಂತಹ ಶಿಲೆಗಳಲ್ಲಿ ಅಗ್ನಿಶಿಲೆ, ಮತ್ತೆ ರೂಪಾಂತರ ಶಿಲೆ, ಕಣಶಿಲೆ, ಬಹಿಸರಣ ಶಿಲೆ, ಅಂತರಸರಣ ಶಿಲೆ, ಇವುಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಇದನ್ನು ಚಾರ್ಟ್ ಹಾಕಿದ್ರೆ ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ಶಿಲಾಗೋಳದಲ್ಲಿ ಸ್ವಾಭಾವಿಕವಾಗಿ ನಾವು ಘನರೂಪದ ಅಜೈವಿಕ ವಸ್ತುಗಳು ಅಂತ ಕರಿತೀವಿ. ಶಿಲೆಗಳನ್ನು ನಾವು ಮುಖ್ಯವಾಗಿ ಅಗ್ನಿಶಿಲೆ, ಕಣಶಿಲೆ ಮತ್ತು ರೂಪಾಂತರ ಶಿಲೆ ಅಂತ ಮೂರು ಭಾಗ ಮಾಡ್ತೀವಿ. ಶಿಲೆಗಳ ಉತ್ಪತ್ತಿ ಅವುಗಳ ವಿಧಗಳಲ್ಲಿ ಫಸ್ಟ್ ಅಗ್ನಿಶಿಲೆ, ಎರಡನೇದು ಕಣಶಿಲೆ, ಮೂರನೇದು ರೂಪಾಂತರ ಶಿಲೆಗಳು. ರೂಪಾಂತರ ಶಿಲೆಗಳು ಅಂತೇಳಿ. ಮತ್ತೆ ಅಗ್ನಿಶಿಲೆಯಲ್ಲಿ ನಾವು ಎರಡು ಪ್ರಕಾರ ಮಾಡ್ತೇವೆ: ಅಂತಃಸರಣ ಮತ್ತು ಬಹಿಸ್ಸರಣ. ಅಂತಃಸರಣ ಮತ್ತು ಬಹಿಸ್ಸರಣ. ಬಹಿಸ್ಸರಣ ಶಿಲೆಗಳು ಅಂತ ಹೇಳಿ ಕರೆದ್ವಿ. ಮತ್ತೆ ಈ ಅಂತಃಸರಣ ಶಿಲೆಯಲ್ಲಿ ಮತ್ತೆರಡು ಭಾಗ ಮಾಡ್ತೀವಿ: ಅಂತರಾಗ್ನಿ ಶಿಲೆ, ದೈಹಿಕ ಶಿಲೆ. ಅಂತರಾಗ್ನಿ ಶಿಲೆ, ದೈಹಿಕ ಶಿಲೆ. ದೈಹಿಕ ಶಿಲೆಗಳು ಅಂತ ಹೇಳಿ ಕರಿತೀವಿ. ಈ ಬಹಿಸರಣ ಶಿಲೆ ಅಥವಾ ಲಾವಾ ಅಥವಾ ಜ್ವಾಲಾಮುಖಿ ಜಿನ್ಯ ಶಿಲೆ ಅಂತೇಳಿ ಕರಿತೀವಿ. ಇನ್ನು ಕಣಶಿಲೆಯಲ್ಲಿ ಎರಡು ಭಾಗ ಮಾಡ್ತೀವಿ: ಜೈವಿಕ ಮತ್ತು ಅಜೈವಿಕ. ಜೈವಿಕ ಕಣಶಿಲೆ, ಅಜೈವಿಕ ಕಣಶಿಲೆ. ಅಜೈವಿಕ ಕಣಶಿಲೆಗಳು, ಅಜೈವಿಕ ಕಣಶಿಲೆಗಳು ಅಂತ ಕರಿತೀವಿ. ಮತ್ತೆ ಜೈವಿಕದಲ್ಲಿ ಅಜೈವಿಕ ಮತ್ತೆ ಜೈವಿಕ, ಅಜೈವಿಕ ಮತ್ತು ಜೈವಿಕ, ಅಜೈವಿಕ ಹಾಗೂ ಜೈವಿಕ ಕಣಶಿಲೆಗಳು. ಈ ಅಜೈವಿಕ ಶಿಲೆಗಳಲ್ಲಿ ಮತ್ತೆರಡು: ಭೌತಿಕ ಕ್ರಿಯೆಯಿಂದ ಆಗ್ತಕ್ಕಂಥ ಅಜೈವಿಕ ಕಣಶಿಲೆ, ಮತ್ತೆ ಇನ್ನೊಂದು ಅಂತಂದ್ರೆ ರಾಸಾಯನಿಕ ಕ್ರಿಯೆಯಿಂದ ಉಂಟಾಗ್ತಕ್ಕಂತಹ ಅಜೈವಿಕ ಕಣಶಿಲೆ. ಭೌತಿಕ ಕ್ರಿಯೆ ಒಂದು ರಾಸಾಯನಿಕ ಕ್ರಿಯೆ. ಭೌತಿಕ ಕ್ರಿಯೆ, ರಾಸಾಯನಿಕ ಕ್ರಿಯೆ. ರಾಸಾಯನಿಕ ಕ್ರಿಯೆಯಿಂದ ಉಂಟಾಗ್ತಕ್ಕಂತಹ ಕಣಶಿಲೆಗಳು ಅಂತ ಹೇಳ್ತಾರೆ. ಈ ಜೈವಿಕ ಕಣಶಿಲೆಯಲ್ಲಿ ಮತ್ತೆರಡು ಪ್ರಕಾರ ಮಾಡ್ತೀವಿ. ಅಂದ್ರೆ ಚೂರ್ಣಾದಿತ್ಯ ಶಿಲೆ, ಇಂಗಾಲಾದಿತ್ಯ ಶಿಲೆ.
ಚೂರ್ಣಾದಿತ್ಯ ಶಿಲೆ, ಇಂಗಾಲಾದಿತ್ಯ ಶಿಲೆ. ಇವನ್ನ ಮತ್ತೆ ಪ್ರತ್ಯೇಕವಾಗಿ ಅಧ್ಯಯನ ಮಾಡಬಹುದು ಮಕ್ಕಳೇ. ಹಾಗಾಗಿ ಇಂಗಾಲಾದಿತ್ಯ ಅಂದ್ರೆ ಸಾಮಾನ್ಯವಾಗಿ ಕಲ್ಲಿದ್ದಲ ಅಂಶದ ಆಧಾರದ ಮೇಲೆ ಅದನ್ನ ಶಿಲೆಯನ್ನ ಅಧ್ಯಯನ ಮಾಡ್ತೀವಿ. ಇಲ್ಲಿ ಮತ್ತಿಲ್ಲಿ ಭೌತಿಕ ಕ್ರಿಯೆಯಿಂದ ಆಗ್ತಕ್ಕಂತಹ ಅಜೈವಿಕ ಶಿಲೆಗಳಲ್ಲಿ ಮತ್ತೆ ಎರಡು ಪ್ರಕಾರ ಮಾಡ್ತೀವಿ. ಯಾವಪ್ಪ ಅಂತಂದ್ರೆ ಮರಳುಮಯ ಮತ್ತು ಮೃಣ್ಮಯ. ಮರಳುಮಯ ಮತ್ತು ಮೃಣ್ಮಯ. ಮೃಣ್ಮಯ, ಮರಳುಮಯ. ಮರಳುಮಯ ಶಿಲೆ ಮತ್ತೆ ಮೃಣ್ಮಯ ಶಿಲೆ. ಹೀಗೆ ಶಿಲೆಗಳ ಉತ್ಪತ್ತಿ ಮತ್ತು ಅವುಗಳ ಪ್ರಕಾರಗಳನ್ನು ನಾವು ವಿವಿಧ ರೀತಿಯಲ್ಲಿ ನಾವು ಭಾಗವನ್ನು ಮಾಡ್ತೀವಿ. ಇನ್ನು ಪ್ರತಿಯೊಂದು ಮತ್ತೆ ಪ್ರತ್ಯೇಕವಾಗಿ ಅಧ್ಯಯನ ಮಾಡಬಹುದು. ಅಗ್ನಿಶಿಲೆಯಲ್ಲಿ ಇಗ್ನೇಷಿಯಸ್ ರಾಕ್ಸ್ ಅಂತ ಕರಿತೀವಿ. ಕಣಶಿಲೆಗಳ ಮೇಲೆ ಸೆಡಿಮೆಂಟರಿ ರಾಕ್ಸ್ ಅಂತ ಕರಿತೀವಿ. ರೂಪಾಂತರ ಅಂತ ಅವು ಕೂಡ ಇದಾವೆ. ರೂಪಾಂತರ ಶಿಲೆಗಳು ಅಂತೇಳಿ ಕರಿತೀವಿ. ಅವನು ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡಬಹುದು. ನೋಡಿ, ಅಗ್ನಿಶಿಲೆಗಳನ್ನು ನಾವು ಇಂಗ್ಲಿಷ್ ಭಾಷೆಯಲ್ಲಿ ಇಗ್ನೇಷಿಯಸ್ ರಾಕ್ಸ್ ಅಂದ್ರೆ, ಇಗ್ನೇಷಿಯಸ್ ಅಂತಂದ್ರೆ ಅದು ಇಗ್ನಿಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಅದರ ಅರ್ಥ ಸಂಸ್ಕೃತದಲ್ಲಿ ಅಗ್ನಿ ಅಂದ್ರೆ ಬೆಂಕಿ ಅಂತ. ಅಂದ್ರೆ ಭೂಮಿಯ ಅಂತರಾಳದಿಂದ ಏನು ಹೊರಹೊಮ್ಮುತ್ತಲ್ಲ ಶಿಲಾಪಾಕ ಅಥವಾ ಮ್ಯಾಗ್ಮಾ, ಅದು ಹೊರಹೊಮ್ಮಿ ಭೂಮಿಯ ಮೇಲ್ಭಾಗಕ್ಕೆ ಬಂದಾಗ ಅದು ತಂಪಾಗಿ ಏನಾಗುತ್ತೆ, ಘನ ಸ್ಥಿತಿಗೆ ಅದು ರೂಪಾಂತರ ಹೊಂದುವುದರಿಂದ ಈ ಅಗ್ನಿಶಿಲೆಗಳು ಪ್ರಥಮ ಬಾರಿಗೆ ನಿರ್ಮಾಣವಾಗುವುದರಿಂದ ಇವನ್ನ ಸಾಮಾನ್ಯವಾಗಿ ಪ್ರಾಥಮಿಕ ಶಿಲೆಗಳು ಅಂತೇಳಿ ಕರಿತೀವಿ. ಅವನ್ನ ಅಗ್ನಿಶಿಲೆಗಳನ್ನ. ಅದರಲ್ಲಿ ನೋಡಿ, ಉದಾಹರಣೆ ಗ್ರಾನೈಟು ಅಂತಕ್ಕಂಥದ್ದು ಬರ್ತದೆ, ಹರಳುತ್ಪತ್ತಿ ಆಗ್ತಕ್ಕಂಥ. ಇನ್ನು ಅದರಲ್ಲಿ ಮತ್ತೆ ಎರಡು ಪ್ರಕಾರ ಅಂದರೆ ಯಾವ್ಯಾವು? ಅಂತಃಸರಣ ಶಿಲೆ ಅಂತ. ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂಮಿಯನ್ನು ತಲುಪುವ ಮೊದಲೇ ಘನೀಕರಿಸಿ ಘನ ಸ್ಥಿತಿಗೆ ಬಂದು ಅವು ಅಂತಃಸರಣ ಶಿಲೆಗಳಾಗಿ ಪರಿವರ್ತನೆ ಆಗ್ತವೆ. ಈ ಶಿಲೆಗಳು ಸುಮಾರು ಸಾಮಾನ್ಯವಾಗಿ ದಪ್ಪ ಶಿಲೆಗಳಿಂದ ಕೂಡಿದ್ದು ಭೂಮಿಯ ಒಳಭಾಗದಲ್ಲಿ ಇವು ಹೆಚ್ಚು ಆಳವಾಗಿರ್ತವೆ. ಉದಾಹರಣೆಗೆ ಯಾವ್ದಾದ್ರು ಗ್ರಾನೈಟ್ ಅಂತಕ್ಕಂಥದ್ದು, ಡಯೋಡರೈಟ್ ಅಂತಕ್ಕಂಥದ್ದು, ಗ್ಯಾಬ್ರೋ ಅಂತಕ್ಕಂಥದ್ದು ಇದು ಬರ್ತದೆ. ನೋಡಿದ್ರೆ ಗ್ರಾನೈಟ್ ಅದಕ್ಕೆ ಅಂತಃಸರಣ ಶಿಲೆ ಉದಾಹರಣೆ. ಗ್ರಾನೈಟ್, ಡಯೋಡರೈಟ್. ಇನ್ನು ಬಹಿಸರಣ ಶಿಲೆ ಅಂತಂದ್ರೆ ಶಿಲಾಪಾಕ ಅಥವಾ ಮ್ಯಾಗ್ಮಾ ಹೊರೊಮ್ಮೆ ಕ್ರಮೇಣ ಭೂಮಿಯ ಮೇಲ್ಮೈಯಲ್ಲಿ ನಿಧಾನವಾಗಿ ಏನಾಗುತ್ತೆ, ತಂಪಾಗಿ ಉತ್ಪತ್ತಿ ಆಗ್ತಕ್ಕಂತಹ ಶಿಲೆಗಳನ್ನ ಬಹಿಸರಣ ಶಿಲೆಗಳು ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಈ ಶಿಲೆಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಸಣ್ಣ ಅರಳಿನಂತೆ ಕಂಡು ಬಂದು ಗಾಜಿನಂತೆ ಇವು ನಯವಾಗಿರ್ತವೆ. ಅದರಲ್ಲೂ ಈ ಲಾವಾ ರಸ ಅಂತಕ್ಕಂಥದ್ದು ಭೂಮಿಯ ಮೇಲೆ ಏನಾಗುತ್ತೆ, ಬಹುಬೇಗ ತಂಪಾಗಿ ಘನಸ್ಥಿತಿಗೆ ಪರಿವರ್ತನೆ ಆಗ್ತದೆ. ಉದಾಹರಣೆ ಬಸಾಲ್ಟ್ ಮತ್ತು ಆಂಡೆಸೈಡ್. ಬಸಾಲ್ಟ್ ಆಂಡೆಸೈಡ್ ಈ ಶಿಲೆಗಳು ಉದಾಹರಣೆ. ಬಹಿಸರಣ ಶಿಲೆಗಳಿಗೆ ಉದಾಹರಣೆ ಅಂತ. ಇವನ್ನ ನಾವು ಇಗ್ನೇಷಿಯಸ್ ರಾಕ್ಸ್ ಅಲ್ಲಿ ನೋಡ್ತೀವಿ, ಅಗ್ನಿ ಶಿಲೆಗಳು. ಇನ್ನು ಎರಡನೇದು ಕಣಶಿಲೆ, ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳಿದೆ ನಾನು. ಸೆಡಿಮೆಂಟಮ್ ಅದರ ಅರ್ಥ ಏನಪ್ಪಾ ಅಂತಂದ್ರೆ ತಳ ಸೇರುವಿಕೆ ಅಂತ ಅರ್ಥ. ಅಂದ್ರೆ ಕಣಶಿಲೆ ಸಾಮಾನ್ಯವಾಗಿ ಇವು ನೀರು, ಗಾಳಿ ಮತ್ತು ಹಿಮನದಿಗಳ ಮುಖಾಂತರ ನಿರ್ಮಾಣ ಆಗಿರ್ತಕ್ಕಂಥ ಈ ಅಗ್ನಿಶಿಲೆಗಳನ್ನ ಚೂರು ಚೂರಾಗಿ ಒಡೆದು ಇವು ಸವೆಸಿ ಕಣಶಿಲೆಗಳಾಗಿ ಏನಾಗ್ತವೆ, ಪರಿವರ್ತನೆ ಆಗ್ತವೆ. ಇವುಗಳನ್ನ ಅದಕ್ಕೆ ಇವು ಎರಡನೇ ಹಂತದ ದ್ವಿತೀಯ ಶಿಲೆಗಳು ಅಂತ ಕರೀತೀವಿ. ಸಾಮಾನ್ಯವಾಗಿ ಇವು ನಂತರ ರಚನೆ ಆಗುವುದರಿಂದ ದ್ವಿತೀಯ ಶಿಲೆಗಳೆಂದು ಕರೆಯುತ್ತಾರೆ. ಇವುಗಳು ಅಂತಂದ್ರೆ ಸಾಮಾನ್ಯವಾಗಿ ನೀರಿನ ಮೂಲಕ ಜಲರಾಶಿಗಳ ಸಂಚಯನದಿಂದ ನಿರ್ಮಾಣವಾಗುವುದರಿಂದ ಇವುಗಳನ್ನ ಜಲಶಿಲೆಗಳು ಅಂತ ಹೇಳಿ ಕರಿತೀವಿ. ಅವನ್ನ ಕಣಶಿಲೆಗಳನ್ನ ಮತ್ತೆ ನಾವು ಮುಖ್ಯವಾಗಿ 3 ಭಾಗ ಮಾಡ್ತೀವಿ. ಅವುಗಳಂತಂದ್ರೆ ಭೌತಿಕ ಕ್ರಿಯೆಯಿಂದ ಉಂಟಾಗತಕ್ಕಂಥ ಕಣಶಿಲೆಗಳು, ರಾಸಾಯನಿಕ ಕ್ರಿಯೆಯಿಂದ ಉಂಟಾಗತಕ್ಕಂಥ ಶಿಲೆಗಳು, ಮತ್ತೆ ಭೌತಿಕ ಕ್ರಿಯೆಯಿಂದ ಮರಳುಮಯ ಶಿಲೆ, ಮೃಣ್ಮಯ ಶಿಲೆ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಹೀಗೆ ಶಿಲೆಗಳನ್ನು ನಾವು ಅನೇಕ ರೀತಿಯ ಪ್ರಕಾರಗಳಾಗಿ ವಿಭಾಗವನ್ನ ಮಾಡ್ತಾ ಹೋಗ್ತೀವಿ. ಈ ಭೌತಿಕ ಕ್ರಿಯೆ ಅಂತಂದ್ರೆ ಶೀತಲೀಕರಣ ಮತ್ತು ನಗ್ನೀಕರಣ.
ಭೂಮಿಯ ಮೇಲೆ ನಡೀತಕ್ಕಂತಹ ಇವು ಬದಲಾವಣೆ. ಉದಾಹರಣೆಗೆ ಈ ಕಲ್ಲುಪ್ಪು ಜಿಪ್ಸಮ್ ಭೌತಿಕ ಕ್ರಿಯೆಯಿಂದ ಕಲ್ಲುಪ್ಪು ಜಿಪ್ಸಮ್ ಸಿಮೆಂಟ್ ಕೆತ್ತನೆಗೆ ಬಳಸಿದಂತಹ ನಾವು ಬಳಸ್ತೀವಿ ಅದನ್ನ ಜಿಪ್ಸಮ್. ಇನ್ನು ರಾಸಾಯನಿಕ ಕ್ರಿಯೆ ಅಂತಂದ್ರೆ ಸಾಮಾನ್ಯವಾಗಿ ಲವಣಾಂಶಗಳಿಂದ ಕೂಡಿರ್ತಕ್ಕಂಥ ನೀರಿನ ದ್ರಾವಣ ಉಷ್ಣಾಂಶದಿಂದ ಏನಾಗುತ್ತೆ ಬಾಷ್ಪೀಭವನ ಎವಾಪರೇಷನ್ ಆಗ್ತದೆ. ಹೀಗೆ ರಾಸಾಯನಿಕ ಕಣಗಳು ಕೂಡ ಸಂಚಯನಗೊಂಡು ಇಂತಹ ಶಿಲೆಗಳು ನಿರ್ಮಾಣ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಅದು ಉದಾಹರಣೆ ಕಲ್ಲುಪ್ಪು ಮತ್ತೆ ಜಿಪ್ಸಮ್, ಇದು ರಾಸಾಯನಿಕ ಕ್ರಿಯೆಯಿಂದ ಆಗ್ತಕ್ಕಂಥದ್ದು. ಇನ್ನು ಭೌತಿಕ ಕ್ರಿಯೆಯಿಂದ ಆಗ್ತಕ್ಕಂಥದ್ದು ಅಂದ್ರೆ ಈ ಜೇಡಿ ಶಿಲೆ, ಮರಳುಗಲ್ಲು ಜೇಡಿ ಶಿಲೆ ಮತ್ತು ಮರಳುಗಲ್ಲು. ಇದಕ್ಕೆ ಕಲ್ಲುಪ್ಪು ಮತ್ತೆ ಜಿಪ್ಸಮ್ ಇದು ಉದಾಹರಣೆ. ಅರ್ಥ ಆಯ್ತಾ? ಇವು ರಾಸಾಯನಿಕ ಕ್ರಿಯೆಯಿಂದ ಉಂಟಾಗ್ತದೆ. ಇನ್ನು ಜೈವಿಕ ಕ್ರಿಯೆಯಿಂದ ಆಗ್ತಕ್ಕಂತಹ ಶಿಲೆಗಳು ಯಾವಪ್ಪ ಅಂತಂದ್ರೆ ಜೀವ ಅವಶೇಷಗಳಾದಂತಹ ಜಲಚರಗಳ ಚಿಪ್ಪುಗಳು, ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗದ ಅವಶೇಷಗಳು, ಪಳೆಯುಳಿಕೆಗಳೇನಾಗ್ತವೆ ಇವು ಮಣ್ಣಿನಲ್ಲಿ ಸೇರ್ಕೊಂಡು ಗಟ್ಟಿಯಾಗ್ತವೆ. ಆಗ ಅವು ಕಣಶಿಲೆಗಳಾಗಿ ಪರಿವರ್ತನೆ ಆಗ್ತವೆ. ಉದಾಹರಣೆಗೆ ನೋಡಿ, ಈಗ ಸುಣ್ಣದ ಕಲ್ಲು ಅಂದ್ರೆ ನಾವು ಮನೆಯನ್ನು ಬಳಸೋ ಸುಣ್ಣದ ಕಲ್ಲು ಚೂರ್ಣಾದಿತ್ಯ ಶಿಲೆ ಅಂತ ಕರಿತೀವಿ. ಮತ್ತು ಇಂಗಾಲ ಆದಿತ್ಯ ಶಿಲೆ ಯಾವಪ್ಪ ಅಂದ್ರೆ ಕಲ್ಲಿದ್ದು ಅಂದ್ರೆ ಭೂಗರ್ಭದಲ್ಲಿ ಭೂಮಿಯ ಮೇಲಿನ ಒತ್ತಡದ ಇಂಗಾಲದ ಪ್ರಮಾಣ ಹೆಚ್ಚಾದಂಥವು ಕಲ್ಲಿದ್ದಾಗಿ ಪರಿವರ್ತನೆ ಆಗ್ತಕ್ಕಂಥ ಜೈವಿಕ ಕ್ರಿಯೆಯಿಂದ ಆಗ್ತಕ್ಕಂತಹ ಶಿಲೆಗಳು ಅಂತೇಳಿ ಕರಿತೀವಿ. ಹಾಗೆಯೇ ಇನ್ನು ಮೂರನೇದಂದ್ರೆ ರೂಪಾಂತರ ಶಿಲೆಗಳು. ರೂಪಾಂತರ ಅಂದ್ರೆ ಅಗ್ನಿಶಿಲೆ ಮತ್ತು ಕಣಶಿಲೆಗಳ ಅಧಿಕ ಉಷ್ಣ ಮತ್ತು ಒತ್ತಡದ ಪರಿಣಾಮದಿಂದ ಮಾರ್ಪಾಡು ಹೊಂದಿ, ಅಗ್ನಿಶಿಲೆ ಮತ್ತು ಕಣಶಿಲೆಗಳ ಒತ್ತಡದಿಂದ ಇಂಗಾಲದ ಪ್ರಮಾಣದ ಒತ್ತಡ ಹೆಚ್ಚಾದಂತೆಲ್ಲ ಅವೇನಾಗ್ತವೆ ರೂಪಾಂತರ ಶಿಲೆಗಳಾಗಿ ಹೊಂದಿ ರೂಪುಗೊಳ್ತಕ್ಕಂಥ ಯಾವುವು ರೂಪಾಂತರ ಶಿಲೆಗಳು ಯಾವ್ಯಾವು? ಗ್ರಾನೈಟ್, ನೀಸ್ ಅಂತ ಕರೀತೀವಿ, ನೀಸ್, ಮರಳು ಶಿಲೆ, ಸ್ಫಟಿಕ ಶಿಲೆ, ಕಲ್ಲಿದ್ದು ಅಥವಾ ಗ್ರಾಫೈಟ್ ಅಂತ ಕರಿತೀವಿ. ಆಮೇಲೆ ಬಸಾಲ್ಟ್, ಶಿಸ್ಟ್ ಅಂತ ಕರಿತೀವಿ, ಬಸಾಲ್ಟ್. ಸುಣ್ಣದ ಕಲ್ಲು, ಅಮೃತ ಶಿಲೆ ಅಂತ ಕರಿತೀವಿ. ಇವು ವಜ್ರ. ಸಾಮಾನ್ಯವಾಗಿ ಗ್ರಾಫೈಟ್ ಶಿಲೆಗಳು ಅತ್ಯಂತ ಕಠಿಣವಾಗಿದ್ದು ಇವು ಅಮೂಲ್ಯವಾದಂತಹ ಖನಿಜ ಮತ್ತು ಬೆಲೆ ಬಾಳುವ ಹರಳುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಉದಾಹರಣೆ ನೋಡಿ, ನಾವು ಉಂಗುರದಲ್ಲಿ ಹಾಕಿರ್ತೀವಿ ವಜ್ರ, ರೂಬಿ, ಎಮರಾಲ್ಡ್, ಉಂಗುರಗಳೆಲ್ಲ ಹರಳು, ವಜ್ರದ ಹರಳು. ಇವುಗಳನ್ನು ನಾವು ರೂಪಾಂತರ ಶಿಲೆಗಳು ಅಂತೇಳಿ ಕರಿತೀವಿ. ಹಾಗಾಗಿ ಮಕ್ಕಳ ನೀವೆಲ್ಲ ನೆನ್ಪಿಟ್ಕೊಳ್ಳಿ, ಈ ಶಿಲಾಗೋಳ ಅಂತಕ್ಕಂಥದ್ದು ಇದು ಭೂಮಿಯ ಮೇಲ್ಪದರದ ಅತ್ಯಂತ ಮೇಲ್ಭಾಗವನ್ನ ನಾವು ಶಿಲಾಗೋಳ ಅಂತೇಳಿ ಕರಿತೀವಿ. ಇದರಲ್ಲಿ ಬರ್ತಕ್ಕಂಥದ್ದು ಅಂತಂದ್ರೆ ಆ ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ. ಅದರಲ್ಲಿ 3 ಭಾಗಗಳನ್ನು ಹೇಳಿ, ಯಾವ್ಯಾವುದು? ಭೂಚಿಪ್ಪು, ಮ್ಯಾಂಟಲ್, ಕೇಂದ್ರಗೋಳ ಅಂತಕ್ಕಂಥದ್ದು. ಅದಾದ್ಮೇಲೆ ಶಿಲೆಗಳ ಉತ್ಪತ್ತಿ ಆಗುವ ವಿಧಗಳು, ಅದರಲ್ಲಿ 3 ರೀತಿಯ ಅಗ್ನಿಶಿಲೆ, ಕಣಶಿಲೆ, ರೂಪಾಂತರ ಶಿಲೆ. ಹೀಗೆ ಕಣಶಿಲೆಗಳು ಮತ್ತು ಅಜೈವಿಕ, ಜೈವಿಕ, ಭೌತಿಕ ಕ್ರಿಯೆ, ರಾಸಾಯನಿಕ ಕ್ರಿಯೆ, ಚೂರ್ಣಾದಿತ್ಯ, ಇಂಗಾಲಾದಿತ್ಯ, ಹೀಗೆ ಅನೇಕ ವಿಧಗಳನ್ನು ನಾವು ಪರಿಚಯ ಮಾಡಿಕೊಂಡು ಇದ್ರ ಬಗ್ಗೆ ಏನಾದರೂ ನಿಮಗೆ ಪ್ರಶ್ನೆಗಳನ್ನು ಕೇಳಿದರೆ ನೀವು ಸಂಕ್ಷಿಪ್ತವಾಗಿ ಉತ್ತರ ಬರೆಯೋದನ್ನ ರೂಢಿಸ್ಬೇಕು. ಅರ್ಥ ಆಯ್ತಲ್ವಾ?